ಚಿನ್ಮಯಂ ವ್ಯಾಪಿ ಯತ್ಸರ್ವಂ ತ್ರೈಲೋಕ್ಯಂ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಅಂತಾನು ಎಂತಾನು ಎಂತು ನಿನಗಾದಂತೆ ಶಾಂತಿಯನೆ ನೀನರಸು ಮನ ಕೆರಳಿದಂದು. ಅಂತಾನು ಇಂತಾನು ಎಂತಾನು ಶಾಂತಿಯನೆ ನೀನರಸು ಮನ ಕೆರಳಿದಂದು. ಸಂತವಿಡುತ್ತೊಮ್ಮೆ ಶಿಕ್ಷಿಸಿದೊಮ್ಮೆ ಸ್ವ ಅಂತಮಂ ತಿದ್ದು ತಿರುಮಂಕುತಿಮ್ಮ. ಸ್ವ ಅಂತಮಂ ಒಳಗಡೆ ತಿದ್ದಬೇಕು, ವಿಚಾರ ಮಾರ್ಗದಲ್ಲಿ ತಿದ್ದಬೇಕು. ಅಧ್ಯಾತ್ಮದಲ್ಲಿ ನಮಗೆ ವಿಚಾರ ಮಾಡೋಕ್ಕೆ ಅನುಕೂಲ ಇದೆ. ಒಂದು ಇಂಟೆಲೆಕ್ಚುವಲ್ ಲೆವೆಲಲ್ಲಿ ನೀವು ಹೊಡಿತೀರಾ, ಓ ಇದು ನಾನಲ್ಲ, ಇದು ನಾನಲ್ಲ, ಎಲ್ಲ ಮಾಡ್ತಾ ಇದ್ದಾರೆ, ಎಲ್ಲ ದೇ ಆರ್ ಡ್ರಿವನ್ ಅವೇ ಬೈ ದೇರ್ ವಾಸನಾಸ್. ವೈ ಐ ಶುಡ್ ಬಿ ಒನ್ ಎಮಾಂಗ್ ದೆಮ್? ಎಲ್ಲರೂ ಥರ ನಾನು ಯಾಕಿರಬೇಕು? ನಿದ್ದೆಯಲ್ಲಿ ಸಂತೋಷ ಇದೆ, ಸುಖ ಇದೆ, ಬ್ಲಿಸ್ಫುಲ್ ಇದೆ, ಏನೂ ಬೇಕಾಗಿರಲಿಲ್ಲ, ಆನಂದ ಇದೆ, ಸ್ಲೋನೆಸ್ ಇದೆ, ಎಲ್ಲ ಇದೆ. ಅದನ್ನು ಎಚ್ಚರದಲ್ಲಿ ನೀವು ನಿದ್ದೆಯಲ್ಲಿ ಏನೂ ಕಂಟ್ರೋಲ್ ಇಲ್ಲ, ನಿಮಗೆ ಸ್ವಪ್ನದಲ್ಲಿ ಏನೂ ಕಂಟ್ರೋಲ್ ಇಲ್ಲ. ಕಂಟ್ರೋಲ್ ಇರೋದು ಜಾಗೃತಾವಸ್ಥೆಯಲ್ಲಿ ಮಾತ್ರ. ಸಾಧನೆಗೆ ನಿಮಗೆ ಅವಕಾಶ ಇರೋದು ಜಾಗೃತಾವಸ್ಥೆಯಲ್ಲಿ ಮಾತ್ರ. ಜಾಗೃತಾವಸ್ಥೆಯಲ್ಲಿ ಕುಳಿತುಕೊಂಡು ಶಾಸ್ತ್ರ ಎಲ್ಲ ಓದಿ ಆದಮೇಲೆ ತಿಳ್ಕೊಂಡು ಗುರುಮುಖೇನ ಏನಾದರೂ ಒಳಗಡೆ ಆ ಸ್ಪಿರಿಚುವಲ್ ಕನ್ವಿಕ್ಷನ್ ಬರಬೇಕಾದ್ರೆ ಗುರು ಬೇಕು. ಸ್ಪಿರಿಚುವಲ್ ಕನ್ವಿಕ್ಷನ್ ಬಂದು ನನ್ನನ್ನು ನಾನು ಅರ್ಪಿಸ್ಕೊಳ್ತೀನಿ ಅಂತ ಅನ್ನಬೇಕಾದ್ರೆ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಪತಿ. ಲೆಟ್ ಮೀ ರಿಲ್ಯಾಕ್ಸ್. ವೈ ದಿಸ್ ಸಿವಿಯಾರಿಟಿ ಆಫ್ ಕ್ಯಾಪ್ಚರಿಂಗ್ ಡೀಟೇಲ್ಸ್? ಲೆಟ್ ಮೀ ರಿಲ್ಯಾಕ್ಸ್, let me relax, if this is possible to a certain degree, ಈ ಥರ ನೀವು ಮಾಡ್ತಾ ಮಾಡ್ತಾ if this is possible to a certain degree ಆದರೆ that is the rule of extrapolation. Rule of extrapolation ಒಂದು ಸರಿ ಹೇಳಿದೆ. If consistency is a decreasing function, at no point of time the quality of this consistency stops. It will be decreasing only. ಈಗ ಸೂರ್ಯ ಪೂರ್ವದಲ್ಲಿ ಬಂದು ಪಶ್ಚಿಮದಲ್ಲಿ ಹೋಗ್ತಾನೆ ಅಂದರೆ ಡೈಲಿ ಬಂದು ಹೋಗ್ತಾ ಇರ್ತಾನೆ. ನಿಮ್ಮ ಸಾಧನೆ ಡಿಸಿಪ್ಲಿನ್ ಲೈಫಲ್ಲಿ ನೀವು ಹೋಗ್ತಾ ಇದ್ದರೆ ಪ್ರತಿ ದಿವಸ ಇಷ್ಟೊತ್ತಿಗೆ ನೀವು ಮಾಡ್ತಾ ಇದ್ದರೆ ಸ್ಲೋಲಿ ನಿಮ್ಮದು ಕೂಡ ಸತ್ವಾಧಿಕ್ಯ ಆಗ್ತಾ ಇರುತ್ತೆ. ಇವತ್ತು ಸತ್ವಾಧಿಕ್ಯ ಅಂತ ಇನ್ನೂ ಸತ್ವಾಧಿಕ್ಯ, ಇನ್ನೂ ಜಾಸ್ತಿ ಸತ್ವ. ಇದಕ್ಕೆ ಕನ್ಸಿಸ್ಟೆನ್ಸಿ. If consistency is a decreasing function, there is no point of it stops. It will be decreasing. ಅಂದರೆ ಹೋಗ್ತಾ ಇರುತ್ತೆ, ಡೌನ್ ಆಗ್ತಾ ಇರುತ್ತೆ. ನಿಮ್ಮ ವಾಸನೆಗಳ ಆ ಪ್ರಭಾವ, ಆ ಸ್ಪೀಡು ಅದೆಲ್ಲ ಕಡಿಮೆ ಆಗ್ತಾ ಇರುತ್ತೆ, ಸತ್ವಾಧಿಕ್ಯ ಆಗ್ತಾ ಇರುತ್ತೆ. ಮಾಡ್ತಾ ಹೋಗೋದು. 1 ವರ್ಷದ ಮುಂದೆ ಹೇಗಿದ್ದೆ, 2 ವರ್ಷದ ಮುಂದೆ ಹೇಗಿದ್ದೆ, 3 ವರ್ಷದ ಮುಂದೆ ಹೇಗಿದ್ದೆ, ಇವಾಗ ಹೇಗಿದ್ದೀನಿ, ಇನ್ನೊಂದು ವರ್ಷದ ಮೇಲೆ ಹೇಗಿರ್ತೀನಿ. ಜನ್ಮ 1000 ವಿರಲಿ ನಷ್ಟ ಅದರಿಂದೇನು, ಕರ್ಮ 1000 ವಿರಲಿ ಕಷ್ಟ ನಿನಗೇನು. ಬ್ರಹ್ಮ ಹೃದಯದಿ ನಿಲ್ಲೇ ಮಾಯೇಂ ಗೈದೊಡೇಂ ಇಮ್ಮಿದಳ ಸರಸವದು ಮಂಕುತಿಮ್ಮ. ಒಂದು ಸಾರಿ ನಿಮಗೆ ಮನೋಧಾರ್ಢ್ಯತೆ ನಂದು ಒಳಗಡೆ ಇದೆ. ಹೃದಯ ಕುಹರ ಮಧ್ಯೆ ಕೇವಲಂ ಬ್ರಹ್ಮ ಮಾತ್ರಂ ಅಹಂ ಸಾಕ್ಷಿ ರೂಪೇಣ ಭಾತಿ. ಒಳಗಡೆ ಬೆಳಗ್ತಾ ಇದ್ದಾನೆ. ಏನಾದರೂ ಸರೆಂಡರ್ ಆಗೋದಿದ್ದರೆ ಅಲ್ಲಿ ಸರೆಂಡರ್ ಆಗೋಣ, ಏನಾದರೂ ಡಿಸ್ಕಷನ್ ಇದ್ದರೆ ಅಲ್ಲಿ ಡಿಸ್ಕಷನ್ ಮಾಡೋಣ, ಬೈಯಂಗಿದ್ರೆ ಅವನಿಗೆ ಬೈಯೋಣ. ನಿಮಗೇನು ಬೇರೆ ಹೊಗಳಿ ಅವನಿಗೆ ಹೊಗಳಿ, ಬೈರಿ ಅವನಿಗೆ ಬೈರಿ. ಈ ಭಕ್ತರು ಮಾಡೋ ಕೆಲಸ ಇದು. ಭಕ್ತರು ದೇವ್ರ ಹತ್ರನೇ ಮಾತಾಡೋದು, ಬೇರೆ ಯಾರ ಹತ್ರ ಮಾತಾಡಿ ಏನೋ ಕಷ್ಟ ಆಯಿತು. ಯಾಕೆನ್ನ ಈ ರಾಜ್ಯ ಕೆಳೆತಂದೆ ಪ್ರಭುವೇ, ಯಾಕಪ್ಪ ಕರ್ಕೊಂಬಂದಿದೆ ಟಾಕ್ ವಿತ್ ಗಾಡ್. ಅಂತರಾತ್ಮನ ಜೊತೆ ಮಾತಾಡೋದು, ಕನ್ವರ್ಸೇಷನ್. ಅಲ್ಲಿವರೆಗೆ ಅಚಲವಾದ ನಂಬಿಕೆ ನನಗೆ ನಂಬಿಕೆ ಬಂದಾಗ ಈ ಥರ ಸಾಫನ್ ಆಗುತ್ತೆ. ಆಮೇಲೆ ಒಂದು ಕ್ವಶನ್, ಎಷ್ಟು ಹೌ ಲಾಂಗ್ ಅಂತ ಬರುತ್ತೆ. ಹೌ ಲಾಂಗ್ ಐ ಶುಡ್ ಡೂ ದಿಸ್. ಹೌ ಲಾಂಗ್ ಈಸ್ ಎ ಪ್ರಾಬ್ಲಮ್ ವೆನ್ ಯು ಆರ್ ಹೆವಿ.
When you are pleasant, the question of how long does not arise. How long is a problem when you are heavy? When you are pleasant, the question how long does not arise. Questioning is a severe state of mind. Questioning is an energized state. By solving, the energy does not disappear. By solving, it will not disappear. By dropping, the energy vanishes. By dropping the question, the energy vanishes. If you try to solve, what you will do? If you try to solve, to know, to do, again you are involved, again you are. So questioning is a severe state of mind. Questioning is a energized state. By solving, the energy does not vanish. By dropping, the energy goes. So you should drop the question itself, to know, to do. Question is a severe state of mind. Slowly, let me soften, let me drop. Question drifts into indifference. Question drifts into indifference, question dies. When the question dies, you are in your Sarva, you are in your ಕ್ವಶನ್ ಮಾಡೋದು, ಲಾಜಿಕ್ ಹಾಕೋದು, ತಿಳ್ಕೊಳಕ್ಕೆ ಹೋಗೋದು, ವಿಲ್ ಬಿ ವೇಸ್ಟಿಂಗ್ ಯುವರ್ ಎನರ್ಜಿ. ಏನು ಹುಡುಕ್ತೀರಾ? ಒಳಗಡೆ ನಿಮ್ಮ ಮೂಲಕ ಪರಮಾತ್ಮ ತತ್ವ ಬೆಳಗ್ತಾ ಇರುವಾಗ ಯಾವ ಕ್ವಶನ್ ಹಾಕ್ಕೊಂಡು ಒಳಗಡೆ ಹೋಗ್ತೀರಾ? ಬ್ರಹ್ಮಾಜಿ ಹೇಳ್ತಾ ಇದ್ದರು, ಕಳ್ಳ ಹುಡುಕ್ತಾ ಇದ್ದಾನೆ. ಯಾರನ್ನ? ಕಳ್ಳನ್ನೇ ಅವನ್ನೇ ಹುಡುಕೋದು ಅವನು. ಎಲ್ಲಿ ಸಿಗ್ತಾನೆ ಕಳ್ಳ? ಕಳ್ಳನ್ನೇ ಹುಡುಕ್ಲಿಕ್ಕೆ ಹೋದರೆ ಕಳ್ಳ ಎಲ್ಲಿ ಸಿಗ್ತಾನೆ? ನಾವು ಮಾಡೋದೇನು? ನಮ್ಮ ಮೂಲಕ ಅಂತರಾತ್ಮ ಕೆಲಸ, ನಾವು ಹುಡುಕಕ್ಕೆ ಹೊರಗಡೆ ಹೋಗ್ತಾ ಇದ್ದೀವಿ. ಸೊ ಅಂತಾನು ಎಂತು ನಿನಗಾದಂತೆ ಶಾಂತಿಯನ್ನೇ ನೀನರಸು ಮನೆ ಕೆರಳಿದೊಂದು ಸಂತವಿಡುತ್ತೊಮ್ಮೆ ಶಿಕ್ಷಿಸುತ್ತೊಮ್ಮೆ ಶಿಶುವೆಂದು ಅಂತಮಂ ತಿದ್ದುತ್ತಿರು. ಅಂತಮಂ ತಿದ್ದುತ್ತಿರು ಅಂತ ತಿದ್ದುತ್ತಾ ಇರಬೇಕೆ ಹೊರತು ನೆಕ್ಸ್ಟ್ ಕ್ವಶನ್ಗೆ ನಾವು ಹೊಸ ಕ್ವಶನ್ಗೆ ದಾರಿ ಮಾಡಿಕೊಡ್ಬಾರ್ದು. ಅಲ್ಲೇ ಬಿಟ್ಟುಬಿಡ್ಬೇಕು. ಡ್ರಾಪ್, ಲೆಟ್ ಗೋ. ಕ್ವಶನ್ ಅನ್ನೋದೇ ಇರಬಾರ್ದು ಒಳಗಡೆ. ಎನ್ಕ್ವೈರಿ ಅನ್ನೋದೇ ಇರಬಾರ್ದು. ನಿದ್ದೆಯಲ್ಲಿತ್ತ ಎನ್ಕ್ವೈರಿ? ಕ್ವಶನ್ ಇತ್ತ? ನಿದ್ದೆಯಲ್ಲಿ ಹೇಗಿದ್ರಿ? ಸಾಫ್ಟ್ ಸ್ಟೇಟಲ್ಲಿದ್ದರೆ, ಬ್ಲಿಸ್ಫುಲ್ ಆಗಿದ್ದರೆ, ಮತ್ತು ಇವಾಗ ಯಾಕೆ? ಸೊ ದಿಸ್ ಈಸ್ ದ ಟೆಕ್ನಿಕಲ್ ಪಾಯಿಂಟ್ ರಿಲೇಟೆಡ್ ಟು ಸುಷುಪ್ತಿ, ಜಾಗೃತ್, ಸುಷುಪ್ತಿ, ತುರಿಯ.